ನಮಸ್ಕಾರ ವೀಕ್ಷಕರೇ, ಒಬ್ಬರು ಒಂದು ಪ್ರಶ್ನೆಯನ್ನು ಕೇಳಿದರು. ಕೋರ್ಟ್ ಆರ್ಡರ್ ಮುಖಾಂತರ ನಾನು ಈ ಖಾತಾವನ್ನು ಪಡ್ಕೋಬೋದಾ, ಇದು ಸಾಧ್ಯನಾ ಅಂತೇಳಿ ಈ ಒಂದು ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಯಾವುದೇ ಒಂದು ಈ ಖಾತಾವನ್ನು ನಾವು ಏನಕ್ಕೆ ಪಡ್ಕೋತೀವಿ ಅಂದರೆ, ಒಂದು ನಮ್ಮ ಓನರ್ಶಿಪ್ ಏನಿರುತ್ತೆ, ಆ ಒಂದು ಪ್ರಾಪರ್ಟಿಗೆ ನಮ್ಮ ಮಾಲೀಕತ್ವ ಏನಿರುತ್ತೆ ಅದನ್ನು ಸಾಬೀತು ಮಾಡಲಿಕ್ಕೆ ನಮಗೆ ಬೇಕಾಗಿರುವಂಥ ಪ್ರಮುಖ ದಾಖಲೆನೇ ಈ ಖಾತಾ. ಈ ಖಾತಾನಲ್ಲಿ ಯಾರು ಆ ಒಂದು ಪ್ರಾಪರ್ಟಿಯ ಮಾಲೀಕರು ಅನ್ನೋದನ್ನು ಸ್ಪಷ್ಟಪಡಿಸಿರ್ತಾರೆ. ಇದಕ್ಕೂ ಮುಂಚೆ ಖಾತಾ ಅಂತ ಏನಿತ್ತು ಅದನ್ನೇ ಈಗ ಡಿಜಿಟಲ್ ಮಾಡಿರೋದ್ರಿಂದ ಅದು ಈ ಖಾತಾ ಆಗಿದೆ. ಈ ಒಂದು ಈ ಖಾತಾವನ್ನು ನಾವು ಕೋರ್ಟ್ ಆರ್ಡರ್ ಮುಖಾಂತರನೂ ಕೂಡ ಪಡ್ಕೋಬೋದಾಗಿರುತ್ತೆ. ಖಂಡಿತವಾಗಿಯೂ ಹೌದು. ಈ ಖಾತಾವನ್ನು ಯಾವ ಸಂದರ್ಭದಲ್ಲಿ ನಾವು ಕೋರ್ಟ್ ಆರ್ಡರ್ ಮುಖಾಂತರ ಪಡ್ಕೋಬೋದು ಅನ್ನೋದಾದರೆ, ಮೊದಲನೇದಾಗಿ ನಾವು ತಿಳ್ಕೋಬೇಕು, ಈ ಖಾತಾದನ್ನು ಏನಕ್ಕೆ ಪಡ್ಕೋತಾ ಇದ್ದೀವಿ ಅಂದರೆ ಮಾಲೀಕತ್ವನ ಸಾಬೀತು ಮಾಡಲಿಕ್ಕೆ. ಮಾಲೀಕತ್ವ ಸಾಬೀತು ಮಾಡಲಿಕ್ಕೆ ಯಾವುದೇ ಒಂದು ಸಮಸ್ಯೆಗಳು ಉಂಟಾದಾಗ ನಾವು ಕೋರ್ಟ್ನ ಮೊರೆ ಹೋಗ್ತೀವಿ, ಕೋರ್ಟಲ್ಲಿ ಕೇಸನ್ನು ಫೈಲ್ ಮಾಡ್ತೀವಿ. ಮಾಲೀಕತ್ವದ ಸಾಬೀತಿಗೆ ಕೋರ್ಟಿಂದ ಆರ್ಡರನ್ನು ತಗೊಂಡು ಆ ಆರ್ಡರ್ ಮುಖಾಂತರ ನಾವು ಈ ಖಾತಾವನ್ನು ಮಾಡ್ಕೋತೀವಿ. ಈ ಖಾತಾವನ್ನು ಮಾಡ್ಕೊಳ್ಳೋ ಸಂದರ್ಭದಲ್ಲಿ ನಾವು ಯಾವೆಲ್ಲ ಡಾಕ್ಯುಮೆಂಟ್ಗಳನ್ನ ಸಬ್ಮಿಟ್ ಮಾಡ್ತೀವಿ, ಸೇಲ್ ಡೀಡ್ ಆಗಿರ್ಬೋದು, ಅಥವಾ ಯಾವ ರೀತಿಯ ಪ್ರಾಪರ್ಟಿ ಬಂತು ಅನ್ನೋದಕ್ಕೆ ಇರೋವಂಥ ಡೀಡ್ಸ್ಗಳಾಗಿರ್ಬೋದು, ಅಥವಾ ಟ್ಯಾಕ್ಸ್ ಪೇಯ್ಡ್ ರೆಸಿಪ್ಟ್ ಆಗಿರ್ಬೋದು, ಎನ್ಕಮ್ರೆನ್ಸ್ ಸರ್ಟಿಫಿಕೇಟ್, ಈ ಎಲ್ಲ ಡಾಕ್ಯುಮೆಂಟ್ನು ಹೇಗೆ ನಾವು ಈ ಖಾತಾಗೆ ಕೊಡ್ತೀವಿ ಅದೇ ರೀತಿಯಲ್ಲೂ ಕೂಡ ಈ ಒಂದು ಕೋರ್ಟ್ ಆರ್ಡರ್ನು ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ ಈ ಖಾತಾವನ್ನು ಪಡ್ಕೊಳ್ಳೋದಕ್ಕೆ. ಈ ಕೋರ್ಟ್ ಆರ್ಡರು ಓನರ್ಶಿಪ್ ಏನಿದೆ ಅದನ್ನು ತೋರಿಸೋದಕ್ಕೆ ಪ್ರಮುಖವಾದ ದಾಖಲೆ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಮಾತ್ರ ನಾವು ಕೋರ್ಟ್ ಆರ್ಡರ್ನ ಬಳಸಬೇಕಾಗುತ್ತೆ. ಎಲ್ಲ ಒಂದು ಈ ಖಾತಾಗಳಿಗೂ ಕೂಡ ಕೋರ್ಟ್ ಆರ್ಡರ್ನ ನಾವು ತಗೊಂಡು ಬರಲಿಕ್ಕಾಗಲ್ಲ. ಯಾವಾಗ ನಿಮಗೆ ಮಾಲೀಕತ್ವದಲ್ಲಿ ಸಮಸ್ಯೆ ಇದೆ ಅನಿಸುತ್ತೆ, ಅಥವಾ ಮಾಲೀಕತ್ವ ಸಾಬೀತು ಮಾಡಲಿಕ್ಕೆ ನಿಮಗೆ ಯಾವುದೇ ಒಂದು ಪೂರಕ ಡಾಕ್ಯುಮೆಂಟ್ಸ್ ಇರೋದಿಲ್ಲ, ಅಂಥ ಸಂದರ್ಭದಲ್ಲಿ ನೀವು ಈ ಖಾತಾವನ್ನು ಈ ಒಂದು ಕೋರ್ಟ್ನ ಆರ್ಡರ್ ಮುಖಾಂತರ ಪಡ್ಕೋಬೋದಾಗಿರುತ್ತೆ. ಪ್ರಾಪರ್ಟಿ ಇರುತ್ತೆ, ಆ ಪ್ರಾಪರ್ಟಿನಲ್ಲಿ ಡಿಸ್ಪ್ಯೂಟ್ ನಡೀತಾ ಇರುತ್ತೆ, ಬಹುಮಾಲೀಕರು ಇರ್ತಾರೆ, ಅಥವಾ ಈ ಒಂದು ಪ್ರಾಪರ್ಟಿನಲ್ಲಿ ಮಾಲೀಕರು ಯಾರು ಅನ್ನೋದು ಸ್ಪಷ್ಟ ಆಗಿರೋದಲ್ಲ. ಆವಾಗ ನೀವು ಕೇಸನ್ನು ಕೋರ್ಟ್ನಲ್ಲಿ, ಸಿವಿಲ್ ಕೋರ್ಟಲ್ಲಿ ಫೈಲ್ ಮಾಡಬೇಕಾಗುತ್ತೆ. ಆ ಕೋರ್ಟ್ ಆರ್ಡರ್ ಏನು ಬರುತ್ತೆ, ಯಾರು ಮಾಲೀಕರು ಅಂತೇಳಿ ಸ್ಪಷ್ಟಪಡಿಸುತ್ತೆ. ಅದರ ಮುಖಾಂತರ ನೀವು ಒಂದು ಈ ಖಾತಾಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಥವಾ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಯಾವುದೇ ಪ್ರಾಪರ್ ಆದ ಡಾಕ್ಯುಮೆಂಟ್ ಇರೋದಿಲ್ಲ, ಕೆಲವೊಂದು ಸಲ ಗಿಫ್ಟ್ ಡೀಡ್ಗಳಿರುತ್ತೆ, ಅಥವಾ ವಿಲ್ ಇರುತ್ತೆ, ಅದು ಯಾವುದು ವ್ಯಾಲಿಡ್ ಇದೆಯಾ ಇಲ್ವಾ ಅನ್ನೋದು ಸಮಸ್ಯೆಗಳಿರುತ್ತೆ. ಅಂಥ ಸಂದರ್ಭದಲ್ಲೂ ಕೂಡ ನೀವು ಕೋರ್ಟ್ ಆರ್ಡರ್ನ ತೆಗೆದುಕೋಬೋದಾಗಿರುತ್ತೆ. ಅಥವಾ ಕೆಲವೊಂದು ಸಲ ಏನಾಗುತ್ತೆ, ಟ್ರಾನ್ಸ್ಫರ್ ನಿಮಗೆ ಯಾವ ರೀತಿ ಆಗಿದೆ ಅನ್ನೋದರಲ್ಲಿ ಸಮಸ್ಯೆಗಳು ಉಂಟಾದಂಥ ಸಂದರ್ಭದಲ್ಲೂ ಕೂಡ ನೀವು ಪ್ರಾಪರ್ಟಿ ನಿಮ್ಮ ಹೆಸರಿಗೆ ಯಾವ ರೀತಿಯಾಗಿ ಟ್ರಾನ್ಸ್ಫರ್ ಆಗಿರುತ್ತೆ ಅಲ್ಲೂ ಕೂಡ ಕೆಲವೊಂದು ಸಮಸ್ಯೆಗಳು ಉಂಟಾಗಿರುತ್ತೆ. ಅದನ್ನು ಕೂಡ ಕೋರ್ಟಲ್ಲಿ ಪರಿಹಾರ ಮಾಡಿಕೊಂಡು ಆರ್ಡರ್ ಮುಖಾಂತರ ನೀವು ಈ ಖಾತಾವನ್ನು ತೆಗೆದುಕೊಳ್ಬೇಕಾಗುತ್ತೆ. ಮತ್ತು ಪಿತ್ರಾರ್ಜಿತ ಆಸ್ತಿಗಳೇನಿರುತ್ತೆ, ಆ ಒಂದು ಪಿತ್ರಾರ್ಜಿತ ಆಸ್ತಿಯಲ್ಲಿ ಯಾರು ವಾರಸ್ದಾರರು ಅನ್ನೋ ಸಮಸ್ಯೆಗಳು ಉಂಟಾಗಿರುತ್ತೆ. ಆ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಅಂದರೆ ಇನ್ಹೆರಿಟೆನ್ಸ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಕೋರ್ಟಿಂದ ಆರ್ಡರನ್ನು ತಗೊಂಡು ನೀವು ಅದರ ಮುಖಾಂತರ ಈ ಖಾತಾವನ್ನು ಮಾಡ್ಕೋಬೋದಾಗಿರುತ್ತೆ. ಕೆಲವೊಂದು ಸಲ ಪ್ರಾಪರ್ಟಿ ಡಾಕ್ಯುಮೆಂಟಲ್ಲಿ ಕೆಲವೊಂದು ಕೈತಪ್ಪುಗಳು, ಕಣ್ತಪ್ಪುಗಳು ಆಗಿರ್ಬೋದು. ಆ ಡಾಕ್ಯುಮೆಂಟ್ಗಳನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಕೋರ್ಟ್ ಆರ್ಡರ್ನ ಮುಖಾಂತರ, ಅಂದರೆ ಕೋರ್ಟಲ್ಲಿ ಅದನ್ನು ಕೇಸನ್ನು ಫೈಲ್ ಮಾಡಿಕೊಂಡು ಏನೆಲ್ಲ ಸಮಸ್ಯೆಗಳಾಗಿದೆ ಅದನ್ನು ಎರರ್ಗಳನ್ನ ಸರಿ ಮಾಡಿಕೊಂಡು ಕೂಡ ನೀವು ಕೋರ್ಟ್ ಆರ್ಡರ್ನ ಮುಖಾಂತರ ಈ ಖಾತಾವನ್ನು ತೆಗೆದುಕೋಬೇಕಾಗಿರುತ್ತೆ. ಈ ಒಂದು ಕೋರ್ಟ್ ಆರ್ಡರ್ನ ಮುಖಾಂತರ ಈ ಖಾತೆಗೆ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದಾದರೆ, ಈ ಎಲ್ಲ ಡಾಕ್ಯುಮೆಂಟ್ಗಳಂದರೆ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಏನಿರುತ್ತೆ, ಸೇಲ್ ಡೀಡ್ ಆಗಿರ್ಬೋದು, ಎನ್ಕಮ್ರೆನ್ಸ್ ಸರ್ಟಿಫಿಕೇಟ್ ಆಗಿರ್ಬೋದು, ಟ್ಯಾಕ್ಸ್ ಪೇಯ್ಡ್ ರೆಸಿಪ್ಟ್ ಆಗಿರ್ಬೋದು, ಮತ್ತು ID ಪ್ರೂಫ್ಗಳೇನಿರುತ್ತೆ, ಈ ಖಾತೆಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಎಲ್ಲ ಡಾಕ್ಯುಮೆಂಟ್ಗಳನ್ನ ಜೊತೆಗೆ ಕೋರ್ಟ್ ಆರ್ಡರ್ನು ಕೂಡ ನೀವು ತೆಗೆದುಕೋಬೇಕಾಗುತ್ತೆ. ಅದೇ ರೀತಿ ಒಂದು ಅಫಿಷಿಯಲ್ ವೆಬ್ಸೈಟ್ ಏನಿರುತ್ತೆ, ಈ ಖಾತೆಗೆ ಸಂಬಂಧಪಟ್ಟಂತೆ ಈ ಆಸ್ತಿಯ ಪೋರ್ಟಲ್ ಏನಿರುತ್ತೆ, ಅಥವಾ BBMPಯ ವೆಬ್ಸೈಟ್ ಏನಿರುತ್ತೆ, ಅಥವಾ ನಿಮ್ಮ ಸಮೀಪದಲ್ಲಿರುವಂಥ ಯಾವುದೇ ಒಂದು ಈ ಖಾತಾ ನೀಡುವಂಥ ಸರ್ವಿಸ್ ಸೆಂಟರ್ಗಳಿಗೆ ಹೋಗಿ ನೀವು ಆನ್ಲೈನ್ ಅಪ್ಲಿಕೇಶನನ್ನು ಹಾಕ್ಕೋಬೇಕಾಗುತ್ತೆ. ನೀವಿಂದ ಎಲ್ಲ ಡಾಕ್ಯುಮೆಂಟ್ಗಳನ್ನ ನೀವೇನು ಅಪ್ಲೋಡ್ ಮಾಡ್ತೀರಾ ಅದ್ರ ಜೊತೆಗೆ ಈ ಒಂದು ಕೋರ್ಟ್ ಆರ್ಡರ್ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಈ ಒಂದು ಡಾಕ್ಯುಮೆಂಟ್ಗಳನ್ನು ಸಂಬಂಧಪಟ್ಟಂಥ ಇಲಾಖೆ ಪರಿಶೀಲನೆ ಮಾಡುತ್ತೆ. ಈ ಪರಿಶೀಲನೆ ಮಾಡೋ ಸಂದರ್ಭದಲ್ಲಿ ಈ ಒಂದು ಕೋರ್ಟ್ ಆರ್ಡರ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಡಾಕ್ಯುಮೆಂಟ್ಗಳ ಅವಶ್ಯಕತೆ ಇದ್ದರೆ ಅವರು ತಿಳಿಸ್ತಾರೆ. ಆ ಒಂದು ಡಾಕ್ಯುಮೆಂಟ್ಗಳನ್ನು ಕೂಡ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ನಂತರ ಈ ಒಂದು ಈ ಖಾತಾವನ್ನು ಪಡ್ಕೋಬೋದಾಗಿರುತ್ತೆ. ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಸೋರು ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ನ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಕಾನೂನು ಮಾಹಿತಿಯನ್ನು ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕು. ಕಾನೂನಿನ ಜ್ಞಾನ ನಮ್ಮಲ್ಲಿ ಹೆಚ್ಚಾದಷ್ಟು ನಾವು ಸಮಾಜದಲ್ಲಿ ಬಾಳೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಧನ್ಯವಾದಗಳು.